ಸರ್ ಈಗಾಗಲೇ ನಮ್ದು ಎಲ್ಲ ಟ್ರಾಪ್ ಆಗಿರೋದು ನಿಮ್ಗೆಲ್ಲ ಗೊತ್ತಾ ಇದೆ. ಹಾಗಾಗಿ ನಾವು ಈಗ ಮೊನ್ನೆ ಏನು ಟ್ರಾಪ್ ಆಗಿತ್ತು ಅದರಲ್ಲಿ ಈಗಾಗಲೇ DC ಸೂಪರಿಂಟೆಂಡೆಂಟ್ ಕಾನ್ಸ್ಟೇಬಲ್ ಎಲ್ಲ ಅರೆಸ್ಟ್ ಆಗಿ ಜೈಲು ಹೋಗಿದ್ದಾರೆ. ನಾವು ಅವತ್ತು ಟ್ರಾಪ್ ಆಗಿದ್ದ ದಿವಸ ಅಲ್ಲಿ ಸೂಪರಿಂಟೆಂಡೆಂಟ್ ಇದಕ್ಕೆ ಮಾತಾಡಿದಾಗ ಇದು DC ಅವರು ಮಾತಾಡಿದ ವಿಷಯ ನಿಮ್ಮಲ್ಲಿ ನಾನೀಗ ಕಂಪ್ಲೇಂಟ್ ಕೊಟ್ಟಿದ್ದೀನಿ. ಮಾನ್ಯ ಮಂತ್ರಿಗಳು ಈಗ ಮೊನ್ನೆ ನಾನು ಮೀಡಿಯಲ್ಲಿ ಇದೆಲ್ಲ ನೋಡಿದೆ. ಆ ತಮ್ಮಣ್ಣ ಅಂತ ಮಾಡಿರೋದು ಯಾರೋ ಗೊತ್ತಿಲ್ಲ, ಅವ್ನಿಗೆ ಆ ಲಿಂಕೇ ಇಲ್ಲ. ಅವರು ಸಂಬಂಧ ಇಲ್ದಿರೋರು, ಅವ್ರಿಗೂ ಬ್ರಿವರಿ ಇದಕ್ಕೆ ಬರಲ್ಲ ಅಂತ ಹೇಳ್ತಾ ಇದ್ರು ಮೀಡಿಯಲ್ಲಿ. ಹಾಗಾಗಿ DC ಮಾತಾಡಿದ್ದಾರೆ, ಅವರೇ ಅಲ್ಲಿ ಹೆಡ್ ಆಫೀಸ್ಗೆ DC ಮಾತಾಡಿದ್ದಾರೆ, DC ಪ್ರಸ್ತಾಪ ಮಾಡಿದ್ದಾರೆ. ಮಾನ್ಯ ಮಂತ್ರಿಗಳಿಗೆ ಎಷ್ಟು ಕೊಡಬೇಕು, ಏನ್ ಕೊಡಬೇಕು ಅನ್ನೋದು ವಿಷಯ ಎಲ್ಲ ಮಾತಾಡಿ ಅದು ರೆಕಾರ್ಡಿಂಗ್ ಇತ್ತು. ಆ ರೆಕಾರ್ಡಿಂಗ್ ಕೊಟ್ಟು ಈ ಇದ್ರಲ್ಲಿ ತನಿಖೆಯಲ್ಲಿ ಅವ್ರಿಗೂ ಸೇರಿಸಿ ಅವ್ರ ಮೇಲೆ FIR ಮಾಡಿ ಈ ಕೂಡಲೇ ಅವ್ರ ಬಗ್ಗೆ ಕ್ರಿಮಿನಲ್ ಆಕ್ಷನ್ ತಗೋಬೇಕು ಅಂತ ಹೇಳಿ ನಾನು ಈಗ ಕಂಪ್ಲೇಂಟ್ ಕೊಟ್ಟು ಪೆನ್ ಡ್ರೈವ್ ದಾಖಲೆ ಎಲ್ಲ ಕೊಟ್ಟು ಬಂದಿದ್ದೀನಿ. ಈಗ ಮೊನ್ನೆ ತಿಮ್ಮಾಪುರ್ ಸಾಹೇಬ್ರು ಹೇಳ್ತಾ ಇದ್ರು ಅವ್ರು ತಮ್ಮ ಗೊತ್ತಿಲ್ಲ ಅಂತ. ಈಗ ಜಗನ್ನಾಥ್ ನಾಯಕ್ ಅವ್ರು ಮಾತಾಡಿರೋದೇ ಕೊಟ್ಟಿದೀವಿ ಅವ್ರಿಗೆ. ಹಂಗಾಗಿ ಅವರು ಅಟ್ರಾಕ್ಟ್ ಆಗ್ತಾರೆ. ಈ ಒಂದು ಮೇಜರ್ ಅಮೌಂಟ್ ಬ್ರಿವರಿ ಆಗಿರೋದ್ರಿಂದ ಅವ್ರಿಗೆ ಮೇಜರ್ ಅಮೌಂಟ್ ಕೊಡ್ಬೇಕಾಗುತ್ತೆ. ಇಲ್ಲ ನೀವು ಮಾತಾಡ್ತೀರಾ ಏನು ಅಂತ ಹೇಳಿ ನನ್ನ ಹತ್ರ ಪ್ರಸ್ತಾಪ ಮಾಡ್ತಾರ ಅವರು. ಅದನ್ನ ಏನು ದುರಿಸುಳ್ಳಿ ಇತ್ತು ಅದನ್ನ ಅವ್ರಿಗೆಲ್ಲ ಕೊಟ್ಟು ಬಂದಿದ್ದೀನಿ. ಈ ತರ 1.5 ಕೋಟಿ ಇದಾಗುತ್ತೆ, ನಿಮ್ಗಾದ್ರೆ 1.20ಕ್ಕೆ ಮಾಡಿಸ್ತೀನಿ ಅಂತ ಹೇಳ್ತಾರೆ ಅವರು. DC ಅವರು ಜಗದೀಶ್ ನಾಯಕ್ ಅವರು ಹೇಳಿದ್ರು. ಅವ್ರು ತಮ್ಮಣ್ಣ ಮಾತಾಡಿದ್ರೆ ನನಗೂ ಅವ್ರಿಗೆ ಗೊತ್ತಿಲ್ಲ, ಅವ್ರು ಯಾರು ಗೊತ್ತಿಲ್ಲ ಅಂತ ಹೇಳ್ತಾ ಇದ್ರು. ಹಂಗಾಗಿ ಮಂತ್ರಿಗಳು ಇದು ಯಾರ್ಯಾರಿಗೆಲ್ಲ ಎಷ್ಟೆಷ್ಟು ಪಾಲು ಹೋಗ್ತಿದೆ ಅಂತ ಎಲ್ಲ ಜಗತ್ ಜಾಹೀರಾಗಿದೆ. ಹಾಗಾಗಿ ಮೈಕ್ರೋ ಬ್ರಿವರಿಯಲ್ಲಿ ಅವ್ರಿಗೆ ಹೆಚ್ಚಿನ ಪಾಲು ಕೊಡ್ಬೇಕು ಅಂತ DC ಹೇಳಿ ನಾನೇ ಮಾತಾಡ್ತೀನಿ, ಇಲ್ಲ ನಿಮ್ಗೆ ನಂಬರ್ ಕೊಡ್ತೀನಿ ನೀವು ಮಾತಾಡ್ತೀರಾ ಅಂತ ನನ್ನ ಕೇಳಿದ್ರು. ಇಲ್ಲ ಸರ್ ನಾನು ಆಮೇಲೆ ಮಾತಾಡ್ತೀನಿ, ನೀವು ಫಸ್ಟ್ ಮಾತಾಡಿ ಅಂತ ಹೇಳಿದ್ಮೇಲೆ ಅವ್ರು ಹೌದು 1.20ಕ್ಕಾದ್ರೂ ನಾನು ಮಾತಾಡಿ ನಿಮ್ಗೆ ಕಮ್ಮಿ ಮಾಡಿಸ್ತೀನಿ ಅಂತ ಹೇಳಿ ಮಾತಾಡಿರೋದನ್ನ ಇದ್ದು. ಈಗ ಮಂತ್ರಿಗಳು ಅದ್ರ ಅಟ್ರಾಕ್ಟ್ ಆಗೋದ್ರಿಂದ ಅವ್ರ ಮೇಲೆ ಈ ಕೂಡಲೇ FIR ಮಾಡಿ ಅವ್ರ ಮೇಲೆ ಕ್ರಿಮಿನಲ್ ಆಕ್ಷನ್ ಮಾಡಬೇಕು ಅಂತ ಹೇಳಿ ನಾನು SP ಅವ್ರಿಗೆ ಸೂಪರಿಂಟೆಂಡೆಂಟ್ ಅವ್ರಿಗೆ ದೂರು ಕೊಟ್ಟು ಬಂದಿದ್ದೆ. ಸರ್ ಸಚಿವರಿಗೆ ಸಂಬಂಧಪಟ್ಟಂಗೆ ಅಂದ್ರೆ ಸಚಿವರಿಗೆ ಕೊಡಬೇಕು. ಅವ್ರಿಗೆ ಇದು ಹೋಗುತ್ತೆ, ಹೋಗಿ ನಾನು ಮಾತಾಡ್ತೀನಿ, ಅವ್ರಿಗೆ ಮೇಜರ್ ಅಮೌಂಟ್ ಕೊಡ್ಬೇಕಾಗುತ್ತೆ. ಅವರು ಮೈಕ್ರೋ ಬ್ರಿವರಿ ಆಗಿ ಮ್ಯಾನುಫ್ಯಾಕ್ಚರ್ ಯೂನಿಟ್ ಆಗಿರೋದ್ರಿಂದ ಅವ್ರಿಗೆ ಜಾಸ್ತಿ ಪಾಲ್ ಕೊಡ್ಬೇಕಾಗುತ್ತೆ ಅಂತೇಳಿ ಓಪನ್ ಆಗಿ ಹೇಳ್ತಾರೆ. ಇಲ್ಲ ನೀವು ಮಾತಾಡ್ತೀರಾ, ಇಲ್ಲ ನಾನು ಮಾತಾಡಲ್ಲ ಅನ್ನೋ ವಿಷಯ ಕೂಡ ಮಾತಾಡ್ತಾರೆ. ದಾಖಲೆ ರೆಕಾರ್ಡಿಂಗ್ ಇದೆಯಲ್ಲ, ದಾಖಲೆ ಬೇರೆ ಕೊಡುತ್ತೆ. ನಾನು ಅಪ್ಲಿಕೇಶನ್ ಕೊಟ್ಟಿರೋದು ಅಪ್ಲಿಕೇಶನ್ ಇದೆ, ನಾನೆಲ್ಲ ಡಾಕ್ಯುಮೆಂಟ್ ಹಾಕಿದ್ದೀನಿ, ಆನ್ಲೈನ್ ಅಲ್ಲಿ ಅಪ್ಲಿಕೇಶನ್ ಹಾಕಿದ್ದೀನಿ, ಆನ್ಲೈನ್ ಅಲ್ಲಿ 6ನೇ ತಾರೀಕು ಮಾಡಿದೀನಿ. ಇಷ್ಟೊತ್ತಿಗೆ ನನ್ಗೆ ಯಾವಾಗಲೂ ಲೈಸೆನ್ಸ್ ಬರ್ಬೇಕಾಯ್ತು. ಆನ್ಲೈನ್ ಆದ್ಮೇಲೆ ಅಪ್ಲೋಡ್ ಮಾಡಿ ಕಳ್ಸೋದು ಅವ್ರ ಜವಾಬ್ದಾರಿ ಅಲ್ವಾ. ಈಗ ಆನ್ಲೈನ್ ಅಲ್ಲಿ ಸರ್ಕಾರಿ ಮೊತ್ತ ಎಷ್ಟಿತ್ತು 14,66,250 ರೂಪಾಯಿ ಕಟ್ಟಿದ್ದೀನಿ. ಆನ್ಲೈನ್ ನಲ್ಲೇ ಪೇಮೆಂಟ್ ಮಾಡಿದೀನಿ, ಅದು ಅಲ್ಲೇ ಟ್ರಾನ್ಸ್ಫರ್ ಆಗಿದೆ. ಅದಾದ್ಮೇಲೆ ಇಮಿಡಿಯೇಟ್ ಕಳ್ಸ್ಬೇಕಾಯ್ತು. ಈಗ ಆನ್ಲೈನ್ ಮಾಡೋದೇನು ಕೇಳಿ. ಈಗ ಯಾರ್ ಲಾಗಿನ್ ಅವ್ರು ಹೇಳ್ತಾರೆ ಎಲ್ಲ 18-20 ಲಾಗಿನ್ ಇತ್ತು, ಎಲ್ಲ ಕಮ್ಮಿ ಮಾಡಿದ್ವಿ ಅಂತ. ಅದೇ ಎಲ್ಲ ಹೋಗೋದು ಎಲ್ಲ ಕಮ್ಮಿ ಮಾಡಿ ಏನ್ ಬರುತ್ತೆ ಪೂರ್ತಿ ಅವ್ರಿಗೆ ಅವ್ರ ಮನೆ ತುಂಬಿಸ್ಕೊಳ್ಳೋದಕ್ಕೆ, ಅವರು ಲೂಟಿ ಹೊಡೆಯೋದಕ್ಕೆ ಎಲ್ಲ ಲಾಗಿನ್ ಕಮ್ಮಿ ಮಾಡಿದೀವಿ ನಾವು. ಸರಳೀಕರಣ ಅಂದ್ರೆ ಯಾಕೆ ಬಂದಿಲ್ಲ? ನಾನು 6ನೇ ತಾರೀಕಿಗೆ ಸರ್ಕಾರಕ್ಕೆ ದುಡ್ಡು ತುಂಬಿದ್ದೀನಿ, ಏನ್ ಡಾಕ್ಯುಮೆಂಟ್ ಬೇಕೋ ಎಲ್ಲ ಇದ್ ಮಾಡಿದೀವಿ, ಆವತ್ತೇ ಕಳಿಸಬಹುದಾಗಿತ್ತಲ್ಲ. ಇವತ್ತೆಷ್ಟು ತಾರೀಕು ಹೇಳಿ? ಅಲ್ಲ ಅವ್ರಿಗೆ ದುಡ್ಡು ಕೊಡೋದಕ್ಕೆ ಮುಂದೆ ಟ್ರಾಪ್ಗೆ ಅವ್ರ ಹತ್ರ ಹೋದ್ವಲ್ಲ ನಾವು, ಇಲ್ಲಿ ಲೋಕಾಯುಕ್ತರೆಲ್ಲ ಹೋಗಿದ್ವಲ್ಲ ಅವತ್ತು. ಅವ್ರು ಟ್ರಾಪ್ ಆಗೋದಕ್ಕೆ ಮುಂದೆ, ಟ್ರಾಪ್ ಹಾಕೋದಕ್ಕೆ ಒಂದು 5 ನಿಮಿಷದ ಮುಂದೆ ಮಾತಾಡಿದ ವಿಷಯ ಹಳೇದೇನಲ್ಲ, ಹಳೇದು ಸೂಪರಿಂಟೆಂಡೆಂಟ್ ಮಾತಾಡಿದ್ದಾರೆ. ಈಗ ಯಾರು ಇಲ್ಲ. ಈಗ ಮಾನ್ಯ ಮಂತ್ರಿಗಳು ಅವರೇ ಅಪ್ಪ ಅಮ್ಮ ಅಲ್ವಾ ಅದಕ್ಕೆ. ಹೌದು, ಅವರೊಬ್ಬರ ಮೇಲೆ ಅವರೊಬ್ಬರದೇ ಮಾತಾಡಿರೋದು. ಅವರು ಮಿಕ್ಕಿದೆಲ್ಲ ಆಲ್ರೆಡಿ ಅವರು ಸೂಪರಿಂಟೆಂಡೆಂಟ್ ಮಾತಾಡಿದ್ರೆ ಅವ್ರ ಮೇಲೆ ಅವ್ರ ಆಕ್ಷನ್ ತಗೊಂಡಿದ್ರೆ ಇನ್ವೆಸ್ಟಿಗೇಷನ್ ಬರುತ್ತೆ. ಸರ್ ಈಗ ಬೇರೆಯವರು ಯಾರು ಸಚಿವರದು ಇದು ಬರುತ್ತೆ ಅಂತ ಹೇಳಿಲ್ಲ. ಇವರು ಒಬ್ಬ DC ಆಗಿ ಅವರೇ ಹೇಳ್ತಾರಲ್ಲ, ಸಚಿವರಿಗೆ ಇದು ಮಾಡ್ಬೇಕು, ನೀವು ಮಾತಾಡ್ತೀರಾ ನಾನ್ ಮಾತಾಡಲ್ಲ, ನಂಬರ್ ಕೊಡ್ಲಾ ಅಂತ ಹೇಳಿರೋದಿದೆ. ಆ ಕಾನ್ವರ್ಸೇಷನ್ ನಿಮ್ಗೂ ಕಳಿಸ್ತೀನಿ. ಅದೇನ್ ಮಾತಾಡಿರೋದು ಅಲ್ಲ, ಒಂದೇ ಮುಂದೆಲ್ಲ. ಸರ್ ಸ್ಟ್ರಾಪ್ ಹಾಕೋದಕ್ಕೆ DC ಅವ್ರ ಹತ್ರ ಹೋಗಿ ದುಡ್ಡು ಇಟ್ಕೊಂಡು ನಾನು ನನ್ನ ಮಗ ಕುಂತಿದ್ವಿ. ಅಲ್ಲಿ ಕುಂತಿದ್ದಾಗ ಅವ್ರ ಮುಂದೆ ಮಾತಾಡಿರೋದು. ಟ್ರಾಪ್ ಅವ್ರು ಅಲ್ಲಿ ಮಾತಾಡ್ಬಿಟ್ಟು ಅವ್ರ ಸೂಪರಿಂಟೆಂಡೆಂಟ್ ಹತ್ರ ಅವ್ರಿಗೆ ಕೊಡಿ ಅಂತಾರೆ. ಅಲ್ಲಿ ಮಾತಾಡ್ಬಿಟ್ಟು ಈಚೆ ಬಂದಿದ್ ನಾವು. ಟ್ರಾಪ್ ಆಗೋದಕ್ಕೆ ಶನಿವಾರ ಟ್ರಾಪ್ ಆಗೋದಕ್ಕೆ 5 ನಿಮಿಷ ಮುಂದೆ. ಅದ್ರಲ್ಲಿ ಎಷ್ಟೊತ್ತಾಗಿದೆ ಟೈಮಿಂಗ್ಸ್ ಇದೆ, ರೆಕಾರ್ಡಿಂಗ್ ಮಾಡೋದು ಟೈಮಿಂಗ್ಸ್ ಇದೆ.
ಸರ್ ಈಗ ಲೋಕಾಯುಕ್ತ ಅಧಿಕಾರಿಗಳು ಸಚಿವರ ಲೆವೆಲ್ ಅಲ್ಲಿ ತನಿಖೆ ನಡೆಸ್ತಾರೆ ಅಂತ ಅನ್ಸುತ್ತಾ ತಮ್ಗೆ? ಖಂಡಿತ ನಡೆಸಬೇಕು. ಅಧಿಕಾರ ಇದೆ ರೀ, ಅಧಿಕಾರ ಅವ್ರವ್ರ ಅಧಿಕಾರ ಅವ್ರಿಗೆ ಗೊತ್ತಿರಬೇಕು. ಅಧಿಕಾರ ಕೊಟ್ಟಿರೋದೇನಕ್ಕೆ ಅವ್ರಿಗೆ? ಯಾರು ಎಲ್ಲರೂ ಒಂದೇ ಇದ್ರಲ್ಲಿ ಬರೋದು? ನಂಬಿಕೆ ಇದೆಯಾ? ಇಲ್ಲ 100% ನಂಬಿಕೆ ಇದೆ. ನಂಬಿಕೆ ಇಲ್ಲ ಅಂದ್ರೆ ಅದಕ್ಕೆ ಬೇರೆ ಕಾನೂನು ಇದಿದೆ, ಇಲ್ಲ ಕೋರ್ಟ್ ಇದೆ, ಅಲ್ಲೇ ಹಾಕ್ತಿವಿ. ಈಗ ನಾನು ಇದೇ ಅಲ್ಲ, ಕಾನೂನು ಏನು ಮಾಡುತ್ತೆ ಅಂತ ಗೊತ್ತಿದೆ ನನಗೆ. ಅವ್ರ ಕಾನೂನು ಪ್ರಕಾರ ಅವ್ರು ಮಾಡಿಲ್ಲ ಅಂದ್ರೆ PCR ಫೈಲ್ ಮಾಡ್ತೀನಿ. ಎಲ್ಲರಿಗ ದಾಖಲೆ ಕೊಟ್ಟ ಮೇಲೆ ಮಾಡ್ಲೇಬೇಕಲ್ಲ. ಸರ್, ಈ ಹಿಂದೆ ನೀವು ಒಂದು ಆದಾಯ ತೆರಿಗೆ ಅಧಿಕಾರಿ ಕೂಡ ಟ್ರಾಪ್ ಕಾರ್ಯಾಚರಣೆ ಹೌದು. ಸುದ್ದಿಗಾರರಾಗಿದ್ರು. ಹೌದು, ಆದಾಯ ತೆರಿಗೆ ಆದಾಯ ತೆರಿಗೆ ನಾನಲ್ಲ, ನಮ್ಮ ಸ್ನೇಹಿತರಿಗೆ ಮಾಡಿದ್ರು. ಅವತ್ತು ನಾನು ಅವ್ರಿಗೆ ಗೊತ್ತಿರ್ಲಿಲ್ಲ ಅಂತ ನಾನು ಮೀಡಿಯಾಗ ಮಾತಾಡಿದ್ದೆ ಅಷ್ಟೇ. ಅದು ನಂದ ಅಲ್ಲ. ನಾನು ಇದಕ್ಕೂ ಮುಂದೆ ಮತ್ತೆ ಇದೇ BBMP ಟ್ರಾಪ್ ಆಗಿ ಒಂದು 20 ಲಕ್ಷ ತಗೊಂಡು ಇನ್ನೊಂದು ಬಾಡಿಗೆ ಕೊಟ್ಟಿದ್ವಿ. ಆ ಮೈಕ್ರೋ ಬ್ರೀವರಿಗೆ ಓಸಿ ಕೊಡೋದಕ್ಕೆ 40 ಲಕ್ಷ ಕೇಳ್ದ ಅವನು. ಅವನ ಮನೇಲಿ 380 ಫೈಲ್ಸ್ ಬಾಟ್ಲ್ ಎಲ್ಲ ಸಿಕ್ಕಿತ್ತು. ಸರ್ ಕಡೆದಾಗ ಎಸ್ಪಿ ಅವ್ರು ಏನ್ ಹೇಳಿದ್ರು ಸರ್ ದೂರ ತಗೊಂಡ್ಬಂದ್ರೆ? SP ಅವರು ಆಕ್ಷನ್ ತಗೊಳ್ತೀನಿ ಅಂತ ಹೇಳಿದ್ದಾರೆ. ಅವ್ರ ಗಮನಕ್ಕೆ ತಂದಿದ್ವಿ, ಅದು ಅವ್ರಿಗೆ ಗೊತ್ತಿರ್ಲಿಲ್ವಲ್ಲ. ಅವ್ರಿಗೆ ಮಾತಾಡೋದು ಅವ್ರಿಗೆ ಗೊತ್ತಿರಲಿಲ್ಲ. ಅವರು ಅದನ್ನೆಲ್ಲ ಕೇಳಿಸ್ಕೊಂಡ್ರು, ಎಲ್ಲ ಹೇಳಿ ಅದ್ರ ಬಗ್ಗೆ ಆಕ್ಷನ್ ತಗೊಳ್ತೀವಿ. ಆಲ್ರೆಡಿ ಅವ್ರಿಗೆ ಗೊತ್ತಿದೆ, ಎಲ್ಲ ಟೈಪು ಮಾಡಿ ಎಲ್ಲ ಇಟ್ಕೊಂಡಿದ್ದಾರೆ. ಅದ್ರ ಬಗ್ಗೆ ಅವ್ರಿಗೂ ನೋಟಿಸ್ ಕೊಟ್ಟು ಮಾಡಬೇಕಲ್ಲ. ಅದನ್ನೆಲ್ಲ ಏನ್ ಪ್ರೊಸೀಜರ್ ಇದೆ ಅದ್ರ ಪ್ರಕಾರ ಮಾಡ್ತೀವಿ ಅಂತ ಹೇಳಿ ಅವ್ರ ಗಮನಕ್ಕೆ ತಂದಿದ್ವಿ. ಅವ್ರಿಗೆ ಗೊತ್ತಿರ್ಲಿಲ್ವಲ್ಲ ಅದು. ನಾವೀಗ ಗಮನಕ್ಕೆ ತಂದ್ಮೇಲೆ ಈಗ ನಾವು ಅವತ್ತು ಟ್ರಾಪ್ ಆಗಿದ್ದ ದಿವಸ ಮಾತಾಡಿರ್ತಾನೆ, ಇಲ್ಲಾಂದ್ರೆ ಮುಂದೆನೆ ಕೊಡ್ತಿದ್ವಿ ಅವ್ರ ಹೆಸರು. ಈಗ ಅವ್ರು ಮಾತಾಡೋದ್ರಿಂದ ಕೊಟ್ಟಿದ್ವಿ.